ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ತನ್ನ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ಕೋತಾ ಇದ್ದಾರೆ. ಕಾರಣ ಅವರು ಮಾತನಾಡಿದ್ರೆ ಎಡವಟ್ಟು ಆಗ್ತಾ ಇದೆ, ಅವರು ಏನು ಹೇಳಿದ್ರು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇದು ಡಿ.ಕೆ. ಶಿವಕುಮಾರ್ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ. ತನ್ನ ರಾಜಕೀಯ ತಂತ್ರಗಾರಿಕೆಯನ್ನ ಬದಲಿಸಿಕೊಳ್ಳೋದಕ್ಕೆ ಪ್ಲಾನ್ ನಡೀತಾ ಇದೆ. ಸ್ಟ್ರಾಟಜಿ ಬದಲಿಸಲು ಮುಂದಾದ ಡಿ.ಸಿ.ಎಂ ಮೌನಕ್ಕೆ ಶರಣಾಗೋದಕ್ಕೆ ನಿರ್ಣಯ ಮಾಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಒಳ್ಳೆ ನಿರ್ಧಾರ. ಇತ್ತೀಚೆಗೆ ಡಿ.ಕೆ.ಶಿ ಏನು ಮಾತಾಡಿದ್ರು ಕೂಡ ವಿವಾದ ಆಗ್ತಾ ಇದೆ, ಏನು ಹೇಳಿದ್ರು ವಿವಾದ ಆಗ್ತಾ ಇದೆ. ಸದನದ ಒಳಗೆ ಮಾತಾಡಿದ್ರು ಸರಿ, ಹೊರಗೆ ಮಾತಾಡಿದ್ರು ಸರಿ, ಅದು ವಿವಾದ ಆಗುತ್ತೆ. ಡಿ.ಕೆ. ಮಾತಲ್ಲಿ ತಪ್ಪು ಕಂಡು ಹಿಡಿಯೋರ ಸಂಖ್ಯೆ ಹೆಚ್ಚಳ ಆಗಿದೆ. ಹೀಗಾಗಿ ಮಾತನಾಡದಿರುವುದೇ ಉತ್ತಮ ಎಂಬ ನಿರ್ಣಯಕ್ಕೆ ಬಂದ ಡಿ.ಕೆ. ಶಿವಕುಮಾರ್ ಇದು ಅತಿ ಉತ್ತಮ ನಿರ್ಧಾರ. ಬೇರೆ ನಾಯಕರು ಪಕ್ಷದ ವಕ್ತಾರರ ಬಳಿ ಪ್ರತಿಕ್ರಿಯೆ ಕೇಳಿ ಹೀಗಂತ ಬೇಸರದಿಂದ ಹೇಳಿದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಇದು ಡಿ.ಕೆ. ಶಿವಕುಮಾರ್ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸುದ್ದಿ. ಜಗತ್ತಿನ ಇತಿಹಾಸದಲ್ಲಿ ಕಡಿಮೆ ಮಾತಾಡಿ ದೊಡ್ಡ ಸಾಧನೆ ಮಾಡಿದವ್ರ ಸಂಖ್ಯೆನೇ ಜಾಸ್ತಿ ಇರೋದು. ಆದರೆ ರಾಜಕೀಯ ಅಂತ ಬಂದಾಗ ಕಡಿಮೆ ಮಾತಾಡಿ ದೊಡ್ಡ ಸಾಧನೆ ಮಾಡಿದವರು ಬಹಳಷ್ಟು ವಿರಳ. ಮನಮೋಹನ್ ಸಿಂಗ್ನ ಹಾಗೆ ನಿಮ್ಮದೇ ಸರ್ಕಾರದಲ್ಲಿ ಜೀವಂತ ನಿದರ್ಶನಗಳಿದಾವ್ರಿ. ಮನಮೋಹನ್ ಸಿಂಗ್ ಹೆಚ್ಚು ಮಾತನಾಡ್ತಾ ಇರಲಿಲ್ಲ, ಕಡಿಮೆ ಮಾತನಾಡ್ತಾ ಇದ್ರು. ಎಲ್ಲಾದರೂ ಮನಮೋಹನ್ ಸಿಂಗ್ ಅವರ ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ಹುಡುಕಿ ಕೊಡೋದಕ್ಕೆ ಸಾಧ್ಯನಾ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ? ರಾಷ್ಟ್ರೀಯ ನಾಯಕರು ನಿಮಗೆ ಮಾದರಿ. ಸದನದ ಒಳಗೆ ಮಾತನಾಡಿದ್ರು ವಿವಾದ ಆಗುತ್ತೆ, ಹೊರಗೆ ಮಾತನಾಡಿದ್ರು ವಿವಾದ ಆಗುತ್ತೆ. ಸದನದಲ್ಲಿ ನೀವೊಬ್ಬರೇ ಮಾತನಾಡೋದಾ? ಸಿದ್ದರಾಮಯ್ಯನವರು ಮಾತನಾಡೋದಿಲ್ವಾ? ಗೃಹ ಸಚಿವರು ಮಾತನಾಡೋದಿಲ್ವಾ? ಯಾಕೆ ಅವರ ಮಾತುಗಳು, ಅವರ ಹೇಳಿಕೆಗಳು ವಿವಾದ ಆಗೋದಿಲ್ಲ? ತನ್ನ ಸಿದ್ಧಾಂತದ ಚೌಕಟ್ಟಿನ ಒಳಗೆ ಮಾತನಾಡಿದರೆ ಯಾಕೆ ವಿವಾದ ಆಗುತ್ತೆ? ತನ್ನ ಮನೆಯವರ ವಿರುದ್ಧ ಮಾತನಾಡಿದಾಗ ಮಾತ್ರ ಅದು ಕಾಂಟ್ರವರ್ಷಿಯಲ್ ಆಗೋದು, ವಿವಾದಾತ್ಮಕ ಆಗೋದು. ನೀವು ಹೇಳುವ ಪ್ರತಿ ಹೇಳಿಕೆಯೂ ಕೂಡ ಸೈದ್ಧಾಂತಿಕವಾಗಿ ಒಪ್ಪಿಕೊಳ್ಳೋದಕ್ಕೆ ನಿಮ್ಮದೇ ಪಕ್ಷದ ನಾಯಕರಿಗೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಮನವರಿಕೆಯಾಗಿದೆ. ಹಾಗಾಗಿ ವಿವಾದಗಳಾಗ್ತವೆ. ಗಾಂಧೀಜಿ ಅನೇಕ ಬಾರಿ ಪ್ರತಿಭಟನೆ, ಸತ್ಯಾಗ್ರಹಗಳು ಮೌನದಿಂದಲೇ ಮಾಡಿದ್ದು. ಮೌನ ಅನ್ನೋದು ಬ್ರಿಟಿಷರನ್ನು ಭಯಪಡಿಸ್ತು. ಆ ಸೂತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೋ ಏನೋ ಡಿ.ಕೆ. ಶಿವಕುಮಾರ್. ಇನ್ನು ಮುಂದೆ ನನ್ನ ಮೌನಗಳು ಎದುರಾಳಿಗಳನ್ನು ಭಯಪಡಿಸಬಹುದು ಅನ್ನೋ ನಿರ್ಧಾರಕ್ಕೆ ಬಂದವರೋ ಏನೋ. ಒಟ್ಟಾರೆ ತನ್ನ ಪೊಲಿಟಿಕಲ್ ಸ್ಟ್ರಾಟಜಿ, ರಾಜಕೀಯ ತಂತ್ರಗಾರಿಕೆಯನ್ನು ಬದಲಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಯಾರು ಸಲಹೆ ಕೊಟ್ಟರೋ ಗೊತ್ತಿಲ್ಲ. ಸದನದಲ್ಲಿ ಮಾತನಾಡಿದ್ರು ಸ್ವಲ್ಪ ವಿವಾದ ಆಗುತ್ತೆ, ಸದನದ ಹೊರಗೆ ಮಾತನಾಡಿದ್ರು ವಿವಾದ ಆಗುತ್ತೆ, ರಾಜ್ಯ ಬಿಟ್ಟು ಬೇರೆ ರಾಜ್ಯದ ಟೆಂಪಲಿಗೆ ಹೋದ್ರು ವಿವಾದ ಆಗುತ್ತೆ, ಚಾಮುಂಡಿ ಬೆಟ್ಟದ ಬಗ್ಗೆ ಮಾತನಾಡಿದ್ರು ವಿವಾದ ಆಗುತ್ತೆ, ಬಾನು ಮುಸ್ತಾಕ್ ಬಗ್ಗೆ ಮಾತನಾಡಿದ್ರು ವಿವಾದ ಆಗುತ್ತೆ. ನಾನು ಏನೇ ಹೇಳಿದ್ರು, ಒಂದು ಕಾಲ ಇತ್ತು ನಾ ಮಾಠೆ ಶಾಸನಂ, ಆ ಶಾಸನಂಗೆ ಈಗ ಅಂತ್ಯ ಆಡಲಾಗಿದೆ. ಸೊ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಅಥವಾ ಯೋಚನೆ ಮಾಡಿ ಮಾತನಾಡಬೇಕಾದ ಪರಿಸ್ಥಿತಿ ರಾಜ್ಯದ ಉಪಮುಖ್ಯಮಂತ್ರಿಗೆ ಬಂದೊದಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.